ಕರ್ನಾಟಕ ರಾಜ್ಯ ರೈತ ಸಂಘ ಈ ಉಳಿಯಾರು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಉಳಿಯಾರು ಪಟ್ಟಣದ ಅಭಿವೃದ್ಧಿಗೋಸ್ಕರವಾಗಿ ಸಂತೆ ಬದಲಾವಣೆ ಮತ್ತು ಶೌಚಾಲಯ ಈಗಾಗಿರ್ತಕ್ಕಂಥದ್ದನ್ನು ಓಪನ್ ಮಾಡಬೇಕು ಮತ್ತು ಕಸ ವಿಲೇವಾರಿ ಘಟಕವನ್ನು ಮಾಡಬೇಕು ಅಂತ ಮೂಲಭೂತ ಸೌಕರ್ಯಗಳನ್ನು ಬೇಡಿಕೆ ಇಟ್ಟು ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಎಲ್ಲ ಜನಪರ ಸಂಘಟನೆಯರು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ತಗೊಂಡು ಮಾಡಿದ್ದೀವಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ತಹಸೀಲ್ದಾರು ಮತ್ತು ತುಮಕೂರು PD ಅವರು DD ಅವರು ಬಂದು ನೀವಿಟ್ಟಂಥ ಬೇಡಿಕೆಗಳನ್ನು 8 ದಿನಕ್ಕೆ ನಾವು ಸಂಪೂರ್ಣ ಬಗೆಹರಿಸ್ತೀವಿ ಅಂತ 8 ದಿನ ಗಡುವು ತಗೊಂಡೋಗಿ ಇವತ್ತಿಗೆ 8 ದಿನ ಮುಗೀತು. ಮತ್ತು ಮಾನ್ಯ ಈ ಕ್ಷೇತ್ರದ ಶಾಸಕರು ಸಹ ಬಂದು ನಾಳೆನೇ ನಾವು ಸಂತೆ ಬದಲಾವಣೆ ಸಂಬಂಧಪಟ್ಟಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಈಗಲೇ ಮಾಡ್ತಿದ್ದೀನಿ ಅಂತ ಹೋಗಿ ಅಲ್ಲಿ ಜಾಗವನ್ನು ಗುರುತಿಸಿ JCB ಮುಖಾಂತರ ಜಾಗ ಅಚ್ಚುಕಟ್ಟು ಮಾಡಿಸಿ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಮುಖಾಂತರ ಪಟ್ಟಿಗಳೆಲ್ಲ ಬರೆಸಿ ಟೋಕನ್ಗಳು ಕೊಟ್ಟು ಇಷ್ಟು ಮಾಡಿ ಹೋಗಿದ್ದಾರೆ. ಬಟ್ ಸಂತೆ ನಡೆದಿಲ್ಲ. ಅಲ್ಲಿಗೆ ನಾವು ತಿಳ್ಕೊಂಡಿದ್ವಿ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಅಂತ. ಟೇಪ್ ಕಟ್ ಮಾಡಿರೋ ಚಾಲ್ತಿ ಇಲ್ಲ, ಸಂತೆ ಜಾಗ ರೆಡಿ ಮಾಡಿರೋ ಟೋಕನ್ ಕೊಟ್ಟರು ಸಂತೆ ನಡೀಲಿಲ್ಲ. ಇದು ಇಚ್ಛಾಶಕ್ತಿ ಕೊರತೆ ನಮ್ಮ ಶಾಸಕರಿಗೆ ಅನಿಸುತ್ತೆ. ಹಾಗಾಗಿ 2-3 ದಿನದೊಳಗೆ ಅವೆಲ್ಲ ಬಗೆಹರಿತು ಅಂದ್ಕೊಂಡಿದ್ವಿ. ವಾಪಸ್ ತೆಗೆದಿದ್ದು ನಾವು ಕತ್ಪಕ್ಸ್ವಂಗ ಹಾಕ್ಬೇಕಾಗಿತ್ತು. ಆದರೂ ಮೂಲವಾದ ಬೇಡಿಕೆ ಇಟ್ಕೊಂಡು ಕಸ ವಿಲೇವಾರಿ ಘಟಕ ಮಾಡೋವರೆಗೂ ಎದ್ದಾಳಲ್ಲ ಅಂದು ಅದು ಸಾಮಾನ್ಯ 2-3 ತಿಂಗಳಾಗುತ್ತೆ. ಅಲ್ಲಿವರೆಗೂ ಪೂರಕ್ಕಾಗಲ್ಲ. ದಯವಿಟ್ಟು ನಮ್ಮನ್ನು ಪರೀಕ್ಷೆ ಮಾಡಬೇಡಿ, ಖಂಡಿತ ನಡೆಸ್ಕೊಳ್ತೀನಿ ನಾನು ಅಂತ ಹೇಳಿದ್ರು. ಹಾಗಾಗಿ ನಾವು ಸರ್ಕಾರಿ ಅಧಿಕಾರಿಗಳನ್ನ ನಾವು ನಂಬೋಕ್ಕಲ್ಲ. ಶಾಸಕರು ನಾಳೆಗೆ ನಮ್ಮ ಮನೆ ಬಾಗಿಲಿಗೆ ಬರಬೇಕಾಗಿರುತ್ತೆ. ಅವ್ರ ಬಗ್ಗೆ ನಂಬಿಕೆ ಇಡಬೇಕಾಗತ್ತೆ. ಅವ್ರ ಬಗ್ಗೆ ನಂಬಿಕೆ ಇಟ್ಟು ನಾವು ಒಪ್ಕೊಂಡಿದ್ದು. ನೀವು ಕಾರ್ಯರೂಪದ ಆಮೇಲೆ ಮಾತು ಕಾಗದ ಪತ್ರಗಳನ್ನ ನಾವು ತೋರಿಸ್ರಿ, ಆದೇಶ ಪತ್ರವನ್ನು ತೋರಿಸ್ರಿ, ಕಸ ವಿಲೇವಾರಿ ಘಟಕದ್ದು ಆಗ ನಾವು ಎದಾಳ್ತೀವಿ ಅಂತ ಟೈಮ್ ಕೊಟ್ಟು ಹೇಳಿದ್ವಿ. ಆಗ ಮಾನ್ಯ ಶಾಸಕರು 2 ದಿನ 3 ದಿನ ಸಾಕು ನಾವು ಮಾಡ್ತೀವಿ ಅಂದರು. ಅವ್ರದ್ದು ಇವತ್ತು ಗಡು ಕ್ಲೋಸ್. ಅಲ್ಲಿಗೆ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, 2 ಆಡಳಿತದ್ದು ಇವತ್ತಿಗೆ ಗಡುವು ಮುಗೀತು. ಮಾನ್ಯ ಶಾಸಕರದು ಗಡುವು ಮುಗೀತು. ನಮಗೆ ನಾವು ಯಾರನ್ನು ಕೇಳಬೇಕು? ಯಾರೂ ಬಂದು ಮಾತಿನ ಮುಖಾಂತರ ಇಲ್ಲಿ ಚರ್ಚೆಗಳು ನಡೆಸೋದು ಮುಗಿಯಿತು. ಹಾಗಾಗಿ ಜಿಲ್ಲಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನು ಮಾಡ್ತಿದ್ದಾರೆ. ಹಾಗಾಗಿ ನಾವು ಯಾರನ್ನೂ ಕೇಳೋದಿಲ್ಲ. ನಾವು ಕೇಳೋಕ್ಕೆ ನನ್ನ ಮನೆಯದು ನಾವು ಮಾಡ್ತಾ ಇಲ್ಲ. ಹಾಗಾಗಿ ನಾನು ಜನಪರವಾಗಿ ಸಂಘಟನೆ ಕೂತಿರೋದು. ಇವೆಲ್ಲ ಮುನ್ನಾಲೋಚನೆ ಮಾಡಿ ನಾಳಿಂದ ಬೆಳಿಗ್ಗೆ 6ರಿಂದ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ನಡೀತಿದ್ದೀನಿ. ಯಾರೇ ಮಂತ್ರಿಗಳು ಬಂದು ನಮ್ಮ ಹತ್ರ ಮಾತಾಡೋಗಿಲ್ಲ, ಕೆಲಸ ಮಾಡಿ ನಾವಿಟ್ಟಂಥ ಬೇಡಿಕೆಗಳು ಪೂರೈಸಬೇಕೆ ಹೊರತು ನಮ್ಮ ಹತ್ರ ಮಾತುಕತೆಗೆ ಬರಬಾರ್ದು ಅನ್ನತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.